ಅಧ್ಯಾಯ 6. ಕೃಷ್ಣೇಗೌಡ, ಚಂದ್ರೇಗೌಡ, ಹಾಲಪ್ಪ, ಅತಾವುಲ್ಲಾ, ಶ್ಯಾಮಭಟ್ಟ, ರೇಂಜರ್ ಸೀನಪ್ಪ ಎಲ್ಲ ಮೇಜಿನ ಸುತ್ತ ಕೆಸರೂರಿನ ಕ್ಲಬ್ಬಿನಲ್ಲಿ ಕುಳಿತುಕೊಂಡಿದ್ರು. ಅವರೆಲ್ಲ ಕಾಡ್ ಹರಟೆ ಹೊಡೆದಿದ್ರು. ದೃಷ್ಟಿಯೆಲ್ಲ ಕೈಲಿದ್ದ ಇಸ್ಪೀಟೆಲೆಗಳ ಕಡೆಗೆ ಇತ್ತು. ಕೃಷ್ಣೇಗೌಡನ ಕೈಯಲ್ಲೊಂದು ಅರ್ಧ ಖಾಲಿಯಾದ ವಿಸ್ಕಿ ಲೋಟ ಇತ್ತು. ಕೃಷ್ಣೇಗೌಡ ಸುಮ್ಮನೆ ಕಂಪನಿಗೆಂದು ಕುಳಿತುಕೊಂಡಿದ್ದ. ರೇಂಜ್ ಫಾರೆಸ್ಟ್ ಆಫೀಸರ್, ಜೂನಿಯರ್ ಇಂಜಿನಿಯರು ಎಲ್ಲ ಬಂದು ಕ್ಲಬ್ಬಿನಲ್ಲಿ ಕಳೀತಿದ್ದ ಸಾವಿರ ರೂಪಾಯಿಗಳನ್ನ ನೋಡಿದ್ರೆ ಅವರು ಯಾವ ರೀತಿ ಲಂಚ ಹೊಡಿತಿದ್ದಾರೆ ಎಂಬುದನ್ನು ಊಹಿಸಲು ಸಾಧ್ಯವಾಗುತ್ತಿತ್ತು. ಆದರೆ ಕೃಷ್ಣೇಗೌಡ ಅದನ್ನು ಯೋಚಿಸ್ತಿರ್ಲಿಲ್ಲ. ತನ್ನ ಉಗ್ರಾಣದಲ್ಲಿ ದಾಸ್ತಾನಿಟ್ಟಿದ್ದ ಸಹಸ್ರಾರು ಕೆಜಿ ಏಲಕ್ಕಿಯನ್ನು ಮಾರಲು ಇದು ಸೂಕ್ತ ಸಮಯವೋ ಅಲ್ಲವೋ ಎಂದಷ್ಟೇ ಯೋಚಿಸುತ್ತಿದ್ದ. ಏಲಕ್ಕಿಯ ಬೆಲೆ ತುಂಬಾ ಏರಿತ್ತು. ಏಲಕ್ಕಿ ಬೆಲೆ ಯಾವಾಗಲೂ ಏರುವುದಕ್ಕಿಂತ ಇಳಿಯುವುದು ಹೆಚ್ಚು ವೇಗವಾಗಿ. ಆದ್ದರಿಂದ ಏನ್ ಮಾಡುವುದು? ಇನ್ನೂ ಏರ್ಲೊಂದು ಕಾಯಲೋ ಅಥವಾ ಎಂದಿನಂತೆ ತನಗೆ ಲಾಭ ಎಂದೆನಿಸಿದ ಕೂಡಲೇ ಕೊಟ್ಟು ಬಿಡ್ಲೋ ಎಂದು ಯೋಚಿಸುತ್ತಿದ್ದ. ಸುಮ್ಮನೆ ಕಾಯ್ತಾ ಕುಳಿತರೆ ಏಲಕ್ಕಿ ರೇಟು ಇದ್ದಕ್ಕಿದ್ದಂತೆ ಕುಸಿದು ಮಾರುಕಟ್ಟೆಗಳೆಲ್ಲ ಸ್ತಬ್ಧವಾಗಿ ಹೋದ್ರೆ ಏನ್ ಕತೆ ಎಂದೇ ಅವನ ಚಿಂತೆಯಾಗಿತ್ತು. ಅವನಿಗೆ ಕೆಸರೂರಿನ ಸಮೀಪದಲ್ಲಿಯೇ ಸ್ವರ್ಣಧಾರ ಎನ್ನುವ ಏಲಕ್ಕಿ ತೋಟ ಇತ್ತು. ಆತ ಅದರೊಳಗೆ ಒಳ್ಳೆ ಬಂಗಲೆಯನ್ನು ಕಟ್ಟಿಸಿಕೊಂಡು ವಾಸವಾಗಿದ್ದ. ಏಲಕ್ಕಿ ವ್ಯಾಪಾರದಿಂದ ಉತ್ಪಾದಿಸಿದ ಲಾಭವನ್ನೆಲ್ಲ ಆತ ತೋಟದ ಉತ್ಪತ್ತಿ ಎಂದು ತೋರಿಸಿ ವ್ಯವಸಾಯ ತೆರಿಗೆ ಮಾತ್ರ ಕೊಟ್ಟು ಒಳ್ಳೆ ಶ್ರೀಮಂತನಾಗಿದ್ದ. ಆದ್ರಿಂದ ಸ್ವರ್ಣಧಾರ ಆತನ ಪಾಲಿಗೆ ಸುವರ್ಣಧಾರೆಯನ್ನೇ ಎರೆದಿತ್ತು. ಅವನಿಗೆ ತೃಪ್ತಿ ತರುವಷ್ಟು ಲಾಭವೇನೋ ಸದ್ಯದ ಬೆಲೆಯಿಂದ ಖಂಡಿತ ದೊರೆಯುತ್ತಿತ್ತು. ಆದರೂ ಆತ ಯೋಚನಾ ಏಕೆಂದಿದ್ರೆ ಏಲಕ್ಕಿ ಉತ್ಪಾದನೆ ಮುಂಬರುವ ವರ್ಷಗಳಲ್ಲಿ ತೀರಾ ಕುಸಿಯುವ ಸಂಭವ ಕಾಣತೊಡಗಿತ್ತು. ಕೆಸರೂರಿನ ಆಸ್ಪಾಸಿನಲ್ಲಿ ಎಲ್ಲ ನೋಡಿದ್ರೂ ಆಳು ಬೀಳುತ್ತಿರುವ ತೋಟಗಳೇ ಕಾಣಿಸ್ತಿದ್ವು. ತನ್ನ ವ್ಯಾಪಾರದ ಉಚ್ಛ್ರಾಯ ಸ್ಥಿತಿಯ ಕೊನೆ ಬಂದಿದೆಯೋ? ಹಾಗಾದರೆ ತನ್ನ ಬಳಿ ಇರುವ ದಾಸ್ತಾನಿನ ಸದುಪಯೋಗವನ್ನು ಆದಷ್ಟು ಪಡೆದುಕೊಳ್ಳುವುದು ಒಳ್ಳೆಯದಲ್ವೇ? ಕಿಟಕಿಯ ಹೊರಗಿನ ಕತ್ತಲನ್ನೇ ದಿಟ್ಟಿಸುತ್ತಾ ಒಂದೇ ಸಮ ಗಾಢವಾಗಿ ಆಲೋಚಿಸುತ್ತಿದ್ದ ಕೃಷ್ಣೇಗೌಡ. ಹಿಂದಿನಿಂದ ಯಾರೋ ಅವನನ್ನ ತಟ್ಟಿದಂತಾಯ್ತು. ಕೃಷ್ಣೇಗೌಡ ಬೆಚ್ಚಿ ಹಿಂದಿರುಗಿ ನೋಡ್ದ. ಕ್ಲಬ್ಬಿನ ಸೆಕ್ರೆಟರಿ ನಿಂತಿದ್ದ. ಯಾರೋ ನಿಮ್ ತೋಟದ ಆಳಂತೆ, ಕರೀತಿದ್ದಾರೆ ಗೌಡ್ರೆ ಎಂದ. ಕೃಷ್ಣೇಗೌಡ ಚಕಿತನಾದ. ಕ್ಲಬ್ಗೆ ಆಳ ಕಳಿಸ್ಬೇಕಾದ್ರೆ ಮನೆಯಲ್ಲೇನೋ ಅನಾಹುತವೇ ಆಗಿರ್ಬೇಕು. ಅವನ ಮನಸ್ಸು 108 ಆಲೋಚನೆಗಳಿಂದ ಗಾಬರಿಗೊಂಡಿತು. ಯಾಕೆ, ಏನಂತೆ ಅಂದ. ಏನೋ ಗೊತ್ತಿಲ್ಲ, ಸಾವುಕಾರರ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಿದ್ದಾನೆ. ಉಳಿದ ವಿಸ್ಕಿಯನ್ನು ಒಂದೇ ಗುಟುಕಿನಲ್ಲಿ ಕುಡಿದು ಕೃಷ್ಣೇಗೌಡ ಬಾಗಿಲ ಕಡೆ ಹೊರಟ. ತೋಟದ ಆಳು ಚನಿಯ ಬಾಗ್ಲಲ್ಲಿ ನಿಂತಿದ್ದ. ಏನೋ? ಏನಿಲ್ಲಯ್ಯ, ಅಮ್ಮವರು ಸಾವುಕಾರರನ್ನ ಒಂಚೂರು ಕೂಡ್ಲೆ ಬಂದು ಹೋಗೋ ಕೇಳು ಅಂದ್ರು ಅಂದ ಚನಿಯ. ಯಾಕೋ, ಏನಾಗಿದೆಯೋ ಮನೇಲಿ? ಮನೆ ಮೇಲೆ ಯಾರೋ ಕಲ್ಲು ಹೆಸರು ಕಳ್ರೋ ಕಾಕ್ರೋ ಅಂತ ಭಯ ಬಂದು ಸಾವುಕಾರರಿಗೆ ಹೇಳ್ಬಾ ಅಂತ ಹೇಳಿದ್ರು. ಥೋದ್ ಕತ್ತೆ, ಯಾರೋ ಎಷ್ಟ್ ಕಲ್ಲು ಮನೆ ಮೇಲೆ ಬಿದ್ರೆ ಅದ್ಯಾಕೆ ಎದ್ರುಕೊಂಡು ಬಂದು ನನಗೆ ಹೇಳ್ತೀಯೋ? ಅಷ್ಟೊಂದ್ ಜನ ಆಳುಗಳೆಲ್ಲ ಮನೆ ಸುತ್ತಮುತ್ತ ಇದ್ದೀರಾ, ಒಂಚೂರು ಹುಡ್ಕಾಡಿ. ಯಾರಾದ್ರೂ ಪೋಖ್ರಿ ಲೌಡಿ ಮಕ್ಳಿದ್ರೆ ಹಿಡಿದು ಒದ್ದು ಪೊಲೀಸ್ಗೆ ಕೊಡೋದ್ ಬಿಟ್ಟು ಒಂದ್ ಕಲ್ ಬಿದ್ದಿದ್ದ ಕಂಗಾಲಾಗಿ ನನ್ನ ಹತ್ರ ಬಂದು ಪುಕಾರ್ ಕೊಡ್ತೀಯ. ಹೋಗೋ ಕತ್ತೆ ಎಂದು ಕೃಷ್ಣೇಗೌಡ ಎಗರಾಡ್ದ. ಮೇಸ್ತ್ರಿ ತೋಟದಾಗೆಲ್ಲ ಜನ ಬಿಟ್ಟು ಪಹರೆ ಮಾಡ್ಸಿದಾನಯ್ಯ, ನಂಗೇನೂ ಗಾಬರಿ ಇಲ್ಲ. ನನ್ ಜೀವ ಯಾವ ದೊಡ್ಡ ಮಹಾ ಅಂತ ಹೆದರಿಕೆ ಮನುಷ್ಯ ಆಗಿದ್ರೆ ನಾ ಯಾಕೆ ತೋಟದ ಕಾವಲು ಒಪ್ಕೊಳ್ತಿದ್ದೆ ಹೇಳಿ? ಮುಖ್ಯ ಬಂಗ್ಲೆ ಒಳಗೆ ಅಮ್ಮರೊಬ್ರೇ ಇದ್ದಾರೆ. ಊರಿಂದ ದೂರ ಇರೋ ಮನೆ. ಕಳ್ಳರು ಬಂದ್ರೆ ನಾವು ಕೈಲಾದ್ರು ಮಾಡೇ ಮಾಡ್ತೀವಿ. ಆದ್ರೂ ಈಗಿನ ಕಾಲದಾಗೆ ಹೆಂಗಂತ ಹೇಳೋಣ? ಕಾರ್ನಾಗೆ ಬಂದು ಮನೆ ನುಗ್ಗಿ ಕಾರ್ನಾಗೆ ಹೋಗೋ ಕಳ್ಳರು ಇದಾರಂತೆ. ಅದೆಲ್ಲ ತಲೆ ಒಳಗಡೆ ಬಂದು ದಿಗ್ಲಾಯ್ತು. ಏನಕ್ಕೂ ನಿಮ್ಗೊಂದು ಮಾತು ಹೇಳೋಣ ಅಂತ ಬಂದೆ ಎಂದ ಚನಿಯ. ಕೃಷ್ಣೇಗೌಡ ಚಿಂತೆಯಿಂದ ಯೋಚಿಸಿದ. ಮನೆಯೊಳಗೆ ತೋಟ ಬಂದೂಕೇನೋ ಇದೆ, ಆದ್ರೆ ಅದನ್ನ ಹಿಡಿಯೋದಕ್ಕೆ ಬರೋದು ಮನೆಯಲ್ಲಿ ತನಗೊಬ್ಬನಿಗೆ. ಆದ್ರೂ ಈ ಸೂಳೆ ಮಕ್ಕಳು ಸ್ವಾಮಿ ನಿಷ್ಠೆ ಪ್ರದರ್ಶನ ಮಾಡೋದಕ್ಕೆ ಇದನ್ನು ಒಳ್ಳೆ ಅವಕಾಶ ಮಾಡಿಕೊಂಡು ಒಂದಕ್ಕೆರಡು ಮಾಡಿ ಬಣ್ಣ ಕಟ್ಟಿ ಹೇಳಲಿಕ್ಕೂ ಸಾಕು ಎಂದೆಲ್ಲ ಯೋಚಿಸಿ, ಹೋಗೋ ಎಂದು ಬೈದವನು ಅನಂತರ, ನೀವು ಹೋಗ್ತಾ ಇರೋ, ಇಂದಿನಿಂದ ನಾನು ಬರ್ತೀನಿ ಎಂದು ಹೇಳಿದ. ಚನಿಯ ವಾಪಸ್ ಹೊರಟ. ಕೃಷ್ಣೇಗೌಡ ಒಳಕ್ಕೆ ಬಂದನಾದ್ರೂ ಎಂದಿನಂತೆ ಕೂರ್ಲು ಅವನಿಗೆ ಮನಸ್ಸು ಬರಲಿಲ್ಲ. ಏನಾದ್ರಾಗ್ಲಿ ನಮ್ಮ ಹುಷಾರಿ ನಮ್ಗೆ.
ಕೈ ಮೀರಿದ ಮೇಲೆ ಹಿಂಗಾಯ್ತಲ್ಲ ಅಂತ ಯೋಚಿಸೋದು ಬೇಡ ಎಂದು ಯೋಚಿಸಿ ತನ್ನ ಜೀಪ್ ಸ್ಟಾರ್ಟ್ ಮಾಡಿ ಹೊರಟ. ಅನತಿ ದೂರದಲ್ಲೇ ಇದಿರಾದ ಶನಿಯನನ್ನು ಕೂರಿಸ್ಕೊಂಡ. ಆತ ಟಿಬಿ ಬಳಿ ಬಂದು ಬಲಕ್ಕೆ ತಿರುಗುವ ಹೊತ್ತಿಗೆ ಸರಿಯಾಗಿ ದಾರಿಗೆ ಅಡ್ಡವಾಗಿ ಒಂದು ದೊಂಬಿ ನಡೀತಿತ್ತು. ಲೈಟಿನ ಬೆಳಕಿನಲ್ಲಿ ನೋಡಿದ್ರೆ ಎಲ್ಲ ಅವನ ತೋಟದ ಹಾಳುಗಳೇ. ಏನೋ ಚಿನಿಯ, ಇವ್ರು ಇಲ್ಲಿ ಎಂದ. ಏನಪ್ಪ, ತೋಟಕ್ಕೆ ಪಹರೆ ಕಾಯಕಂತ ಮೇಸ್ತಿ ಕಳಿಸಿದ್ದ, ಇವ್ರು ನೋಡಿದ್ರೆ ಇಲ್ಲಿ ದೊಂಬಿ ಮಾಡ್ತಿದ್ದಾರೆ, ಏನ್ ಸಮಾಚಾರ ಗೊತ್ತಾಗ್ಲಿಲ್ಲ ಎಂದು ಚೆನಿಯ ಜೀಪಿನಿಂದ ಹೊರಕ್ಕೆ ಹಾರಿಕೊಂಡು ನಿಂತ. ಅಧ್ಯಾಯ 7. ಶ್ಯಾಮಾನಂದನ ಅಂಗಾಡಿ ಮತ್ತು ಕೃಷ್ಣೇಗೌಡ ಈ ಇಬ್ಬರು ವಯಸ್ಕರು ಅಲ್ಲಿ ಇದ್ದುದರಿಂದ ವಿಷಯ ಏನೆಂದು ಸ್ಪಷ್ಟವಾಗುವುದು ಸಾಧ್ಯವಾಯಿತು. ಕೃಷ್ಣೇಗೌಡನ ಆಳುಗಳು ಸಾಹುಕಾರರ ಹತ್ತಿರ ಈ ಫಟಿಂಗ ಸೂಳೆ ಮಕ್ಕಳೇ ಮನೆ ಮೇಲೆ ಕಳ್ಳು ಹೊಡ್ತಿದ್ದವರು, ನಾವು ಓಡಿಸಿ ಇವರನ್ನ ಹಿಡಿದವು, ಮಿಕ್ಕವರೆಲ್ಲ ತಪ್ಪಿಸ್ಕೊಂಡು ಬೇರೆ ದಾರಿಯಿಂದ ಏನೋ ಅರಿದವರ ಹಂಗೆ ಬಂದು ಇವನ್ನ ಬಿಡಿಸ್ಕೊಂಡು ಹೋಗಲು ಮೇಲೆ ಬಿದ್ದು ಹೊಡೆದಾಟ ಮಾಡಿದ್ದಾರೆ ಎಂದು ತಮ್ಮದೇ ಆದ ವ್ಯಾಖ್ಯಾನ ನೀಡಿದ್ರು. ಕಲ್ಲಿ ಹಾಕಿ ಹೊಡೆಯೋಣ, ನಾವು ಕಲ್ಲು ಹೊಡೆದು ನಮ್ಗೆ ಏನಾಗ್ಬೇಕಾಗಿದೆ, ನಾವು ಇವನನ್ನು ಹುಡ್ಕೊಂಡು ಬಂದ್ವು, ನೋಡಿದ್ರೆ ಇವರೆಲ್ಲ ನಮ್ಮ ಸ್ನೇಹಿತನನ್ನ ಹಿಡ್ಕೊಂಡು ಹೊಡಿತಾ ಇದ್ರು, ನಾವು ಹೇಗೆ ಅಂತ ಸಮಯದಲ್ಲಿ ಸುಮ್ಮನಿರೋದಕ್ಕಾಗುತ್ತೆ, ನಾವು ಪೇಟೆ ಕಡೆಯಿಂದ ಈಗ ತಾನೇ ಈ ಕಡೆ ಬಂದ್ವು, ಇವನ್ ಯಾಕೆ ಇವ್ರ ಕೈಗೆ ಸಿಗಾಕೊಂಡೋ ನಮಗ್ ಗೊತ್ತಿಲ್ಲ ಎಂದು ರಫಿ ತನ್ನ ಪಾಲಿನ ಸತ್ಯ ಹೇಳ್ದ. ಇಂಗ್ಲಿಷ್ ಗೌಡ ತಾನು ದೊಡ್ಡಮ್ಮನ ಮನೆಗೆ ಕೃಷ್ಣೇಗೌಡರ ತೋಟದ ಒಳದಾರಿಯಿಂದ ಹೋಗುತ್ತಿದ್ದಾಗಿಯೂ ಇವರೆಲ್ಲ ಓಡಿಸ್ಕೊಂಡು ಬಂದು ಅಂಗಿ ಹರಿದು ಹೊಡೆದಾಗಿಯೂ ಹೇಳ್ದ. ಅಂಗಾಡಿ ಕುತೂಹಲದಿಂದ ಚಿಗಿತನಾಗಿ, ನೀವೆಲ್ಲ ಯಾರು ಎಂದು ಕೇಳಿದ. ನಾವು ಜೂನಿಯರ್ ಕಾಲೇಜ್ ಸ್ಟೂಡೆಂಟ್ಸ್ ಎಂದ ರಮೇಶ. ನಾನು ಬರುತ್ತಾ ಪೇಟೆ ಬೀದಿಯಲ್ಲಿ ಜಗಳ ಆಡ್ತಿದ್ರಿ, ಇಲ್ಲಿಗೆ ಯಾವಾಗ ಬಂದ್ರಿ ಎಂದು ಕೇಳ್ದ. ಅದೇ ಆ ಜಗಳದಲ್ಲೇ ಇವನು ಎದುರ್ಕೊಂಡು ಓಡೋದ, ಈಗ ಮಾಡದ್ನೆಲ್ಲ ಇವನಿಗೆ 4 ಕೊಟ್ಟು ಬುದ್ಧಿ ಕಲಿಸ್ಬೇಕು ಅಂತ ಇಲ್ಲಿಗೆ ಹುಡ್ಕೊಂಡು ಬಂದ್ವು, ನೋಡಿದ್ರೆ ಇವರೆಲ್ಲ ಇವನನ್ನ ಹಿಡಿದು ಹೊಡಿತಾ ಇದ್ರು ಎಂದ ರಮೇಶ. ಕಾಲೇಜ್ ಸ್ಟೂಡೆಂಟ್ಸ್ ಎಂದು ಗೊತ್ತಾದ ಕೂಡಲೇ ಕೃಷ್ಣೇಗೌಡನಿಗೆ ಗಾಬರಿ ಆಯ್ತು. ಇವ್ರು ಹೋಗಿ ನಾಳೆ ಎಲ್ಲಾ ಹುಡುಗರಿಗೂ ಹೇಳಿ ಕ್ಲಾಸಿಗೆ ಹೋಗದೆ ಮುಷ್ಕರ ಹೊರಡಿದ್ರು ಅಂದ್ರೆ ಏನ್ ಗತಿ, ನಾಳೆ ಇವರೆಲ್ಲ ಜೈಕಾರ ಧಿಕ್ಕಾರಗಳನ್ನ ಕೂಗುತ್ತಾ ಏಲಕ್ಕಿ ಮಂಡಿಗೆ ದಾಳಿ ಮಾಡಿದ್ರೆ ಆಳುಗಳು ಇವರ ತಂಟೆಗೆ ಹೋಗಿದ್ದೆ ದೊಡ್ಡ ಅಚಾತುರ್ಯವಾಯಿತು ಎಂದೆನಿಸಿತು ಅವನಿಗೆ. ತಕ್ಷಣ ಆತ, ಸಾರಿ ಮಿಸ್ಟರ್, ಇಲ್ಲಿ ಏನೋ ಎಲ್ರೂ ಒಬ್ರನ್ನೊಬ್ರು ತಪ್ಪು ತಿಳ್ಕೊಂಡಾಗ ತೋರುತ್ತದೆ, ಅದು ಗುದ್ದಾಟದವರೆಗೆ ಹೋಗಿದ್ದು ತೀರಾ ವಿಷಾದದ ವಿಷಯ, ಇದಕ್ಕೆಲ್ಲ ನಾನು ಕ್ಷಮೆ ಕೇಳ್ತೀನಿ, ದಯವಿಟ್ಟು ಆತ ಇನ್ನೊಂದು ಹಂಗಿ ಹೊಲಿಸ್ಕೊಳ್ಳಲಿ ಈಗಲೇ ಹಣ ಕೊಟ್ಟು ಬಿಡ್ತೀನಿ, ನನ್ನ ಮಗಳು ಜೂನಿಯರ್ ಕಾಲೇಜಿನ ಸ್ಟೂಡೆಂಟೆ, ಜಯಂತಿ ಅಂತ, ಕಾಲೇಜ್ ವಿದ್ಯಾರ್ಥಿಗಳು ಅಂದ್ರೆ ನನಗೆ ತುಂಬಾ ಗೌರವ, ಆಗಿದ್ದಾಗೋಯ್ತು, ಏನು ತಿಳ್ಕೊಬೇಡಿ ಎಂದ. ಜಯಂತಿ ಹೆಸರು ಕೇಳಿದ್ದೇ ತಡ 5 ಜನ ಕ್ರಾಂತಿಕಾರಿಗಳಿಗೂ ಸಿಡಿಲು ಹೊಡೆದಂತಾಯ್ತು. ಜಯಂತಿ ಕಾಲೇಜಿನ ಚೆಲುವೆ, ದೇವ್ರೇ ಗತಿ, ಇನ್ನು ಅವಳಪ್ಪ ಹೋಗಿ ಮನೆಯಲ್ಲಿ ನಮ್ಮ ಬಗ್ಗೆ ಏನ್ ಹೇಳ್ತಾನೋ, ಆಳುಗಳ ಕೈಯಲ್ಲಿ ಚೆನ್ನಾಗಿ ಒದಸಿದೆ ಅಂತ ಹೇಳಿದ್ರೆ ಏನ್ ಗತಿ, ನಾಳೆ ಕಾಲೇಜಿಗೆ ಹೋದ್ರೆ ಇಡೀ ಹುಡುಗಿಯರ ಸಮುದಾಯ ನಮ್ಮನ್ನು ನೋಡ್ಕೊಂಡು ನಗ್ತಾರೆ, ಮರ್ಯಾದೆ ಹೋದ ಮೇಲೆ ಇನ್ ಕ್ರಾಂತಿ ಮಾಡೋದೇನ್ ಬಂತು, ನಮ್ ಜನ್ಮಕ್ ಬೆಂಕಿ ಹಾಕ ಎಂದು 5 ಜನವು ಮೌನವಾಗಿ ತಮ್ಮ ದುರಾದೃಷ್ಟವನ್ನು ಶಪಿಸಿಕೊಳ್ಳತೊಡಗಿದ್ರು. 5 ಜನವು ಮೌನವಾಗಿ ಪೆಚ್ಚಾದದನ್ನು ಕಂಡು ಕೃಷ್ಣೇಗೌಡ ಇನ್ನಷ್ಟು ಗಾಬರಿಯಾದ. ತಾನು ಕೊಡಬೇಕೆಂದಿದ್ದ ಪರಿಹಾರ ಸಾಲದಾಯ್ತೆಂದು ತಿಳಿದು, ಮಿಸ್ಟರ್ ಬೇಜಾರು ಮಾಡ್ಕೋಬೇಡಿ, ಬೇಕಾದ್ರೆ ಎಲ್ರಿಗೂ ಒಂದೊಂದು ಶರ್ಟ್ ಹೊಲಿಸ್ಕೊಟ್ಬಿಡ್ತೀನಿ, ಎಷ್ಟಾಗತ್ತೆ ಹೇಳಿ, ಈಗಲೇ ಹಣ ಕೊಟ್ಟು ಬಿಡ್ತೀನಿ ಎಂದು ಅಂಗಲಾಚುವಂತೆ ಕೇಳ್ಕೊಂಡ. ಅವನ ಆಳುಗಳು ತಮ್ಮಿಂದೇನೋ ಭಾರಿ ಅಪಚಾರವಾಗಿದೆ ಎಂದು ತಿಳಿದು ಗಾಬರಿಯಾದ್ರು. ಹೌದ್ರಿ ಮಿಸ್ಟರ್, ಇವ್ರು ಹೇಳ್ತಿರೋದು ಸರಿ, ನಿಮ್ಮದೇನು ತಪ್ಪಿಲ್ಲ ಅಂತ ನನಗೆ ಗೊತ್ತು, ನಾನೇ ನಿಮ್ಮನ್ನು ಕೊಂಚ ಹೊತ್ತಿನಿಂದ ಪೇಟೆ ಬೀದಿಯಲ್ಲಿ ನೋಡಿದ್ನಲ್ಲ, ಅವ್ರು ಹೇಳಿದ್ದಕ್ಕೆ ಒಪ್ಪಿ ಬೇಸರ ಮಾಡ್ಕೋಬೇಡಿ ಎಂದು ಅಂಗಾಡಿಯೂ ಮನವಿ ಮಾಡಿಕೊಂಡ. ಬೇಡ ಸಾರ್, ನಾವೇ ಜಗಳ ಆಡಿ ಕೊನೆಗೆ ದುಡ್ಡಿಸ್ಕೊಳ್ಳೋದು ಕ್ರಾಂತಿಕಾರಿಗಳಿಗೆ ಮರ್ಯಾದೆ ತರೋಲ್ಲ ಎಂದವರೇ ಅಲ್ಲಿಂದ 5 ಜನವು ನಿಲ್ಲದೆ ಕಾಲ್ಕಿತ್ತರು. ಅಧ್ಯಾಯ 6 ಮತ್ತೆ 7 ಇಲ್ಲಿಗೆ ಮುಗೀತು. ಅಧ್ಯಾಯ 8ನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ.